ಶಿವರಾತ್ರಿ ಬಂತಪ್ಪ ಅಂದರೆ ಎಲ್ಲರ ಮನಸ್ಸಲ್ಲಿ ಏನಂದರೆ ಇವತ್ತೆಲ್ಲ ಚಳಿಗಾಲ ಮುಕ್ತಾಯ ಆಗ್ತಾ ಇದೆ, ಬೇಸಿಗೆ ಬರ್ತಾ ಇದೆ. ಈ ಬೇಸಿಗೆ ಹೆಂಗಪ್ಪ, ಶಿವರಾತ್ರಿ ಮುಗೀತು ಅಂದರೆ ಯಾಕಪ್ಪ ಜೀವನ ಮಾಡೋದು, ಎಲ್ಲಿ ಏನು ತೊಂದರೆ ಆಗುತ್ತೋ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಚಿಂತೆ ಮಾಡ್ತಕ್ಕಂಥದ್ದಾಗತ್ತೆ. ಆ ಒಂದು ಸಂದರ್ಭದಲ್ಲಿ ಶಿವರಾತ್ರಿಯನ್ನು ನಾನು ಆಚರಣೆ ಮಾಡಿದರೆ ಶಿವ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಯಾಕಂದರೆ ಶಿವ ಅಂದರೆ ಅಗ್ನಿಕಾರಕ ಅಂತ ಹೇಳ್ತಾರೆ, ಅಥವಾ ಶಿವನನ್ನು ಪರಮೇಶ್ವರ ಅಂತ ಹೇಳ್ತಾರೆ, ಅವನನ್ನು ಅಗ್ನಿ ಅಂತ ಹೇಳ್ತಾರೆ. ಹೀಗೆಲ್ಲ ಹೇಳೋದಕ್ಕೋಸ್ಕರವಾಗಿ ಅವನನ್ನು ಆರಾಧನೆ ಮಾಡೋದ್ರಿಂದ ಅವನು ನಮಗೆ ಒಳ್ಳೇದು ಮಾಡ್ತಕ್ಕಂಥ ಶಿವ ಭಗವಂತ ಶಿವಸ್ವಾಮಿ ನಮಗೆ ಪರಮೇಶ್ವರ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಕ್ಕಂಥ ಒಂದು ಸನಾತನ ಧರ್ಮದ ಉಲ್ಲೇಖಗಳು ಹಿಂದಿನಿಂದ ನಾವು ನಡೆಸ್ಕೊಂಡು ಬಂದಿದ್ದು ಕೂಡ ಆಗಿದೆ. ಸನಾತನ ಧರ್ಮದಲ್ಲಿ ನಾವು ಶಿವರಾತ್ರಿಯನ್ನು ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲ ರೀತಿಯ ಸುಖವನ್ನು ಶಾಂತಿಯನ್ನು ಪಡಿಬೋದು. ವರ್ಷ ಪೂರ್ತಿಯಾಗಿ ಒಂದು ವರ್ಷ ಪೂರ್ತಿ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಸಂತೋಷವಾಗಿರ್ಬೋದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ವಿಚಾರ ಆಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಈ ಒಂದು ಮಾಸದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂಥ ಒಂದು ತ್ರಯೋದಶಿ ಅಥವಾ ಪ್ರದೋಷ ದಿವಸ ಅಂತ ಹೇಳ್ತಾರೆ, ಆ ದಿನ ಶಿವರಾತ್ರಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು. ಏನು ಇಲ್ಲಿ ವಿಶೇಷತೆ ಅಂತಂದರೆ, ಪ್ರತಿಯೊಂದು ಮಾಸದಲ್ಲಿಯೂ ಕೂಡ ತ್ರಯೋದಶಿ ಪ್ರದೋಷ ಕಾಲಗಳಿರ್ತದೆ. ಫೆಬ್ರವರಿ ತಿಂಗಳನ್ನು ವಿಶೇಷವಾಗಿ ತೆಗೆದುಕೊಂಡು ಹೋಗ್ತಾರೆ. ಯಾಕೆಂದರೆ ಪರಮೇಶ್ವರನಿಗೆ ತುಂಬ ಪ್ರಿಯವಾದ ದಿನ, ಯಾಕೆಂದರೆ ಅವನ ಜನ್ಮದಿನ ಅಂತ ಹೇಳ್ತಾರೆ. ಎಲ್ಲ ಭಗವಂತರಿಗೂ ದೇವರಿಗೆ ಎಲ್ಲರಿಗೂ ಕೂಡ ಒಂದು ದಿನವನ್ನು ನಮ್ಮ ಧರ್ಮಶಾಸ್ತ್ರ ಹೇಳುತ್ತೆ. ನಾವು ಯಾವ ರೀತಿ ಬರ್ತಡೇ ಆಚರಣೆ ಮಾಡ್ಕೊಳ್ತೀವೋ ಹಾಗೆ ಆ ಭಗವಂತನಿಗೂ ಕೂಡ ಬರ್ತಡೇ ಅಂತ ಹೇಳ್ತಕ್ಕಂಥದ್ದು ಅಥವಾ ಜನ್ಮದಿನ ಅಂತ ಹೇಳ್ತಕ್ಕಂಥದ್ದನ್ನ ಆಚರಣೆ ಮಾಡ್ತದೆ. ಅದಕ್ಕೋಸ್ಕರವಾಗಿ ಶಿವರಾತ್ರಿಯನ್ನು ನಾವು ಪ್ರತಿಯೊಂದು ಮಾಸದಲ್ಲಿಯೂ ಕೂಡ ಬರೋ ವಿಶೇಷತೆ. ಆದರೆ ಈ ಒಂದು ಮಾಸದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂಥ 26ನೇ ತಾರೀಕು ಬರ್ತಕ್ಕಂತಹ ಇರ್ತಕ್ಕಂಥ ಮಹಾಶಿವರಾತ್ರಿ ಅಂತ ಹೇಳ್ತಕ್ಕಂಥ ಆಚರಣೆ ಮಾಡೋದ್ರಿಂದ ಎಲ್ಲರಿಗೂ ಶುಭವಾಗ್ತಕ್ಕಂಥದ್ದಾಗತ್ತೆ.